सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। KS ಗಾನ ಮಂದಿರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕ ಬಾಂಧವರಿಗೂ ನಮಸ್ಕಾರ ಮತ್ತು ಸ್ವಾಗತವನ್ನು ಹೇಳ್ತಾ, ನಾನು ನಿಮ್ಮ ಆಧ್ಯಾತ್ಮ ಚಿಂತನೆಕಾರ, ಪ್ರವಚನಕಾರ, ಚಲನಚಿತ್ರ ಸಾಹಿತಿ ಶರಣಕುಮಾರ್ ಗಜೇಂದ್ರ. ವೀಕ್ಷಕ ಬಾಂಧವರೇ, ಇವತ್ತೊಂದು ಅದ್ಭುತವಾಗಿರುವಂಥ ವಿಚಾರವನ್ನು ನಿಮ್ಮ ಎದುರಿಗೆ ತಗೊಂಡು ಬಂದಿದ್ದೇನೆ. ಆ ವಿಷಯಕ್ಕೆ ಹೋಗೋಕೇನ ಪೂರ್ವದೊಳಗೆ ತಾವು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಎನ್ನುವಂಥ ಮಾತನ್ನು ಹೇಳ್ತಾ ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ, ತಡ ಮಾಡದೆ ಇವತ್ತಿನ ವಿಷಯಕ್ಕೆ ಹೋಗೋಣ. ವೀಕ್ಷಕ ಬಾಂಧವರೇ, ಕಾಲ ಎಲ್ಲವನ್ನ ತೀರ್ಮಾನ ಮಾಡ್ತದೆ. ಕಾಲ ಯಾರನ್ನೂ ಬಿಟ್ಟಿಲ್ಲ. ಹಾಗಾಗಿ ಎಲ್ಲರೂ ಕಾಲಕ್ಕೆ ತಕ್ಕನ ಹಾಗೆ ನಾವೇನು ಮಾಡಬೇಕಾಗಿದೆ ಅಂತಂದರೆ ಜೀವನವನ್ನು ಸಾಗಿಸ್ಕೊಂಡು ಹೋಗಬೇಕಾಗಿದೆ. ಹಾಗಾಗಿ ಕಾಲ ಅಂದ ತಕ್ಷಣವೇ ನೀವೆಲ್ಲ ವಿಚಾರ ಮಾಡಬೇಕು, ಕಾಲ ಯಾರಿಗಾಗಿಯೂ ತಡೆಯೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದೆ ನಾನು. ಹಾಗಾಗಿ ಈ ಜೀವನದಲ್ಲಿ ನಾವು ಯಾವುದನ್ನು ಮಾಡಬೇಕು ಅಂದ್ಕೊಂಡಿರ್ತೀವಿ ಅದನ್ನು ಈಗಲೇ ಮಾಡಬೇಕು, ಈ ಕ್ಷಣನೇ ಮಾಡಬೇಕು, ಈ ಕೂಡಲೇ ಮಾಡಬೇಕು ಅನ್ನುವಂಥದ್ದನ್ನು ನಾವು ಮನಸ್ಸಿನೊಳಗೆ ಅದನ್ನು ಯಾವಾಗಲೂ ಮೆಲುಕು ಹಾಕ್ತಾನೆ ಇರಬೇಕು. ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು ಅನ್ನುವಂಥದ್ದನ್ನು ಬಿಟ್ಟು ಬಿಡಬೇಕು, ಇವತ್ತೇ ಮಾಡಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು. ಹಾಗಾದರೆ ಎಲ್ಲರಿಗೂ ಒಂದು ಪ್ರಶ್ನೆ, ಕಾಲ ಅಂದ ತಕ್ಷಣ ಈ ಗಡಿಯಾರವನ್ನು ನಾವು ಮನೆಯಲ್ಲಿ ಹಾಕ್ತೀವಿ. ಗಡಿಯಾರವನ್ನು ಯಾವ ದಿಕ್ಕಿನಲ್ಲಿ ಹಾಕಿದ್ರೆ ಒಳ್ಳೆಯದು, ಯಾವ ದಿಕ್ಕಿನಲ್ಲಿ ಹಾಕಿದ್ರೆ ಅಶುಭ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಗಡಿಯಾರ ದೊಡ್ಡದು ವಾಲ್ ಕ್ಲಾಕನ್ನು ಹಾಕ್ತೀವಿ ನಾವು ಗೋಡೆಗೆ. ಆ ಗಡಿಯಾರ ಏನು ಮಾಡ್ತದೆ ಅಂತಂದರೆ, ನಾವು ದಿಕ್ಕಿನ ಮೇಲೆ ನಾವು ಯಾವ ದಿಕ್ಕಿಗೆ ಹಾಕ್ತೇವೆ, ಯಾವ ದಿಕ್ಕಿನಿಂದ ನಾವು ಅದನ್ನು ನೋಡ್ತೇವೆ, ಅದರಿಂದ ನಮಗೇನಾಗ್ತದೆ, ಒಳ್ಳೆಯದಾಗ್ತದೆ, ಅದರಿಂದ ಲಾಭ ಮತ್ತು ನಷ್ಟಗಳಾಗ್ತವೆ ಅನ್ನುವಂಥ ಮಾತನ್ನು ನಿಮ್ಗೆ ಹೇಳ್ತೇವೆ. ಅಂದರೆ ನಾವೀಗ ನಾವು ನೋಡುವಂಥ ಗಡಿಯಾರ ನಾವು ಅದನ್ನು ಯಾವ ದಿಕ್ಕಿಗೆ ಹಾಕಿದರೆ ಒಳ್ಳೆಯದು ಅಂತಂದರೆ, ಕೆಲವರು ಮನೆಯಲ್ಲಿ ಅದನ್ನು ದಕ್ಷಿಣಕ್ಕೆ ಹಾಕಿರ್ತಾರೆ, ಕೆಲವರು ಪಶ್ಚಿಮಕ್ಕೆ ಹಾಕಿರ್ತಾರೆ. ಹಾಗಾದರೆ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಹಾಕೋದ್ರಿಂದ ಏನಾಗ್ತದೆ ಅಂತಂದ್ರೆ ತೊಂದರೆಗಳಾಗ್ತದೆ. ಈ ದಕ್ಷಿಣಕ್ಕೂ ಹಾಕಬಾರ್ದು, ದಕ್ಷಿಣದ ಗೋಡೆಗೂ ಗಡಿಯಾರವನ್ನು ಹಾಕಬಾರ್ದು ಮತ್ತು ಪಶ್ಚಿಮದ ಗೋಡೆಗೂ ಗಡಿಯಾರವನ್ನು ಹಾಕಬಾರ್ದು. ಹಾಗಾದರೆ ಯಾವ ಗೋಡೆಗೆ ಹಾಕಬೇಕು ಅಂತಂದರೆ, ಉತ್ತರದ ಗೋಡೆಗೆ ಗಡಿಯಾರವನ್ನು ಹಾಕುವುದರಿಂದ ಬಹಳಷ್ಟು ಲಾಭವನ್ನು ಪಡ್ಕೊಳ್ತೀವಿ. ಉತ್ತರದ ಗೋಡೆಗೆ ಗಡಿಯಾರವನ್ನು ಹಾಕಿದ್ರೆ ಬಹಳಷ್ಟು ಲಾಭ ಮತ್ತು ಬಹಳಷ್ಟು ಕೆಲಸ ಕಾರ್ಯಗಳೇನಾಗ್ತವೆ ಅಂತಂದರೆ ಅತಿ ವೇಗವಾಗಿ ಸಾಗ್ತವೆ ಅಂತ ಹೇಳ್ತಾರೆ. ಆಮೇಲೆ ಪೂರ್ವದ ದಿಕ್ಕಿಗೆ, ಅಂದರೆ ಸೂರ್ಯ ಹುಟ್ಟುವ ದಿಕ್ಕೆ, ಆ ಪೂರ್ವದ ಗೋಡೆಗೆ ನಾವು ಗಡಿಯಾರವನ್ನು ಹಾಕಿದ್ದೆ ಆದರೆ ಏನಾಗ್ತದೆ ಅಂತಂದರೆ ನಮಗೆ ಅನೇಕ ಜನರ ಸಂಪರ್ಕ ಬೆಳೀತದೆ. ಜನರ ಸಂಪರ್ಕದಿಂದ ನಮಗೇನಾಗ್ತದೆ ಅಂತಂದರೆ ಸಮಾಜದೊಳಗೆ ಒಂದು ಗಣ್ಯ ಸ್ಥಾನಗಳು ಸಿಗುವಂಥದ್ದನ್ನು ಯಾವುದು ಮಾಡುತ್ತದೆ ಅಂತಂದರೆ ಪೂರ್ವ ದಿಕ್ಕಿನ ಗೋಡೆಗೆ ನಾವು ಗಡಿಯಾರವನ್ನು ಹಾಕುವುದರಿಂದ. ಹಾಗಾದರೆ ದಕ್ಷಿಣಕ್ಕೆ ಹಾಕಿದರೆ ಲಾಭ ಹೆಚ್ಚಾಗ್ತದೆ ಮತ್ತು ದುಡಿಮೆ ಹೆಚ್ಚಾಗ್ತದೆ. ಏನಿಲ್ಲ ಅದನ್ನು ಕೊಡುವಂಥ ಶಕ್ತಿ ಆ ದಿಕ್ಕಿಗೆ ಗಡಿಯಾರವನ್ನು ಹಾಕೋದ್ರಿಂದ ಏನಾಗ್ತದೆ ಅಂತಂದರೆ ಉತ್ತಮವಾದ ಫಲಿತಾಂಶವನ್ನು ಕಾಣಬಹುದು. ಜೊತೆಗೆ ಪೂರ್ವದ ದಿಕ್ಕಿನ ಗೋಡೆಗೆ ಹಾಕಿದ್ರೆ ಹೆಸರುವಾಸಿ ಆಗ್ತದೆ. ಹೆಸರಾಗಬೇಕು, ದೊಡ್ಡ ಏನು ಮಾಡಿದ್ರೆ ಹೆಸರೇ ಆಗ್ತಿಲ್ಲ, ನಾವು ಜೀವನದಲ್ಲಿ ತುಂಬ ಹೆಸರನ್ನು ಮಾಡಬೇಕು ಅನ್ನುವಂಥವರು ಪೂರ್ವದ ದಿಕ್ಕಿನಿಗಿರುವಂಥ ಗೋಡೆಗೆ ನಾವು ಗಡಿಯಾರವನ್ನು ಹಾಕಬೇಕು. ಗಡಿಯಾರ ಹೇಗಿರಬೇಕು ಅಂತಂದರೆ ದೊಡ್ಡದಾಗಿ ಇರಬೇಕು ಅಂತ ಹೇಳ್ತೀವಿ. ಗಡಿಯಾರ ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟು ಮನೆಗೆ ಒಳ್ಳೆಯದು ಅಂತ ಹೇಳ್ತಾರೆ. ನೋಡ್ರಿ, ಬೇಕಾದ್ರೆ ದೊಡ್ಡ ಮಹಾರಾಜನ ಮನೆಯಲ್ಲಿ, ದೊಡ್ಡ ಅರಮನೆಯಲ್ಲಿ, ದೊಡ್ಡ ಬಂಗಲೆಗಳಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ದೊಡ್ಡದಾಗಿರುವಂಥ ಗಡಿಯಾರವನ್ನು ಹಾಕಿರ್ತಾರೆ. ಹಾಗೆ ಹಾಕುವ ಉದ್ದೇಶ ಏನು ಅಂತಂದ್ರೆ ಆ ಗಡಿಯಾರ ಏನು ಮಾಡುತ್ತೆ ಅಂತಂದ್ರೆ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತದೆ. ಕಾಲ ಎಲ್ಲವನ್ನ ತೀರ್ಮಾನ ಮಾಡುತ್ತೆ ಅನ್ನುವಂಥ ಮಾತು ಅದಕ್ಕೆ. ಹಾಗಾದ್ರೆ ನಾವು ಕಾಲಕ್ಕೆ ತಕ್ಕನ ಹಾಗೆ ನಡ್ಕೊಳ್ಬೇಕು. ಜೊತೆಗೆ ಕಾಲವನ್ನು ಯಾರೂ ಕೂಡ ಏನು ಮಾಡಬಾರ್ದು ಅಂದ್ರೆ ಅಲ್ಲಗಳೆಯಬಾರ್ದು, ಸಮಯವನ್ನು ಹಾಳು ಮಾಡಬಾರದು. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಹಾಗೆ ಬಹಳಷ್ಟು ಅಮೂಲ್ಯವಾಗಿರುವಂಥದ್ದು ಯಾವುದು ಅಂತಂದ್ರೆ ಸಮಯ. ಈ ಹೋಗುವಂಥ ಸಮಯ ಮತ್ತೆ ತಿರುಗಿ ಅದು ಬರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಇರುವಂಥ ಸಮಯವನ್ನೇ ನಾವು ಸದುಪಯೋಗ ಮಾಡಿಕೊಳ್ಬೇಕು. ಇದ್ದದರಲ್ಲೇ ಒಂದಿಷ್ಟು ಉತ್ತಮವಾಗಿರುವಂಥ ಕೆಲಸವನ್ನು ಮಾಡಬೇಕು. ನೋಡಿ ಸ್ನೇಹಿತರೆ, ನೀವು ಗಡಿಯಾರವನ್ನ ಗೋಡೆಗೆ ಹಾಕೋದ್ರಲ್ಲಿ ಏನು ಖರ್ಚಿಲ್ಲ. ನೀವು ಸರ್ವೇ ಸಾಮಾನ್ಯ ಒಂದು ಸರ್ತಿ ದೊಡ್ಡ ಗಡಿಯಾರವನ್ನು ತಂದು ಹಾಕಿದ್ರೆ ಅದಕ್ಕೆ ಶೆಲ್ ಹಾಕೋತ ಹೋದ್ರೆ ಚೆನ್ನಾಗಿ ನೋಡ್ಕೊಂಡ್ರೆ ಗಡಿಯಾರ ಚೆನ್ನಾಗೇ ಇರುತ್ತೆ. ಒಂದು ಸ್ವಲ್ಪ ನೀವು ದೊಡ್ಡ ಗಡಿಯಾರವನ್ನು ತಂದು ಹಾಕಿ ಸ್ವಲ್ಪ ದಿವಸ ಅದನ್ನು ನಾನು ಹೇಳಿರುವಂಥ ದಿಕ್ಕಿಗೆ, ಪಶ್ಚಿಮದ ಗೋಡೆಗೆ ಹಾಕಬೇಡಿ ಮತ್ತು ದಕ್ಷಿಣದ ಗೋಡೆಗೆ ಹಾಕಬೇಡಿ,
ಪಶ್ಚಿಮದ ಗೋಡೆಗೆ ಹಾಕೋದ್ರಿಂದ ಅದು ಸೂರ್ಯ ಮುಳುಗುವಂಥ ದಿಕ್ಕು. ಏನಾಗ್ತದೆ ಅಂತಂದ್ರೆ ಕೆಲಸ ಕಾರ್ಯಗಳು ಏನಾಗ್ತವೆ ಅಂತಂದ್ರೆ ಹಿನ್ನಡಿ ಆಗ್ತವೆ. ದಕ್ಷಿಣ ದಿಕ್ಕಿಗೂ ಕೂಡ ಅದನ್ನ ಗೋಡೆಗೆ ಗಡಿಯಾರವನ್ನು ಹಾಕಬೇಡಿ, ಅದು ಒಂದು ಒಳ್ಳೆಯದಲ್ಲ. ಹಾಗಾಗಿ ಒಳ್ಳೇದು ಯಾವುದು ಅಂದ್ರೆ ಈ ಎರಡು ದಿಕ್ಕುಗಳು, ಉತ್ತರದ ದಿಕ್ಕಿನ ಗೋಡೆಗೆ ಮತ್ತು ಪೂರ್ವದ ದಿಕ್ಕಿನ ಗೋಡೆಗೆ ನೀವೇನ್ ಮಾಡಬೇಕು ಅಂತಂದ್ರೆ ಗಡಿಯಾರವನ್ನು ಹಾಕಿ ಆ ಕಾಲದ ಲಾಭವನ್ನ, ಕಾಲ ನಿರ್ಣಯದ ಲಾಭವನ್ನು ನೀವು ಪಡ್ಕೊಳ್ಳಿ ಎನ್ನುವಂಥ ಮಾತನ್ನು ಹೇಳ್ತಾ, ಹಾಗಾದ್ರೆ ತಡ ಮಾಡದೇನೆ ನಿಮ್ಮ ಮನೆಯಲ್ಲಿ ಚಿಕ್ಕದಾಗಿ ಗಡಿಯಾರ ಇದ್ರೆ ಅದನ್ನ ಆದಷ್ಟು ದೊಡ್ಡದಾಗಿ ಹಾಕಕ್ಕೆ ಪ್ರಯತ್ನ ಮಾಡಿ. ದೊಡ್ಡದಾದ ಗಡಿಯಾರವನ್ನು ಹಾಕೋದ್ರಿಂದ ದೊಡ್ಡ ನಿಮ್ಮ ಕೆಲಸ ಕಾರ್ಯಗಳು ಏನ್ ನಿಂತಿರ್ತಾವಲ್ಲ ಅವೆಲ್ಲ ಏನಾಗ್ತವೆ ಅಂತಂದ್ರೆ ಅತಿ ಚಾಲನೆಯಲ್ಲಿ ಬರ್ತವೆ ಅನ್ನುವಂಥ ಮಾತನ್ನು ಹೇಳ್ತಾ, ವೀಕ್ಷಕ ಬಂದವರೇ ತಾವೆಲ್ಲರೂ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಹಾಗಾದ್ರೆ ನಮಸ್ಕಾರ ಸ್ನೇಹಿತರೆ.